Very good morning to all second year BCom students. Welcome to the live session on cost and management accounting paper 2. In the today's class, we will discuss about the classification of cost on the basis of behavior, classification of cost on the basis of variability. On the basis of variability and on the basis of behavior, one and the same. On the basis of behavior ಮತ್ತೆ on the basis of variability ಎರಡು ಒಂದೇ. Well, hope you can see my PPT. Yes. Classification of overheads on the basis of behavior. ಹೀಗೆ ಹೇಳಿದ್ರೇನು? Under this method, overheads are classified according to their behavior ಅಥವಾ according to their variability. Behavior ಹೇಳಿದ್ರು ಒಂದೇ, variability ಹೇಳಿದ್ರು ಒಂದೇ, ಎರಡು one and the same. That is, ಅದರ್ಥ the reaction of the expenditure to changes in the volume of production. Reaction of the expenditure to changes in the volume of production. Volume of production ಜಾಸ್ತಿ ಆದಾಗೆ ಕಾಸ್ಟ್ ಜಾಸ್ತಿ ಆಗೋದು ಅಥವಾ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದಾಗೆ ಕಾಸ್ಟ್ ಕಡಿಮೆ ಆಗೋದು. ಅದಕ್ಕೆ ನಾವು ಹೇಳ್ತೇವೆ ರಿಯಾಕ್ಷನ್ ಆಫ್ ಎಕ್ಸ್ಪೆಂಡಿಚರ್. ರಿಯಾಕ್ಷನ್ ಆಫ್ ಎಕ್ಸ್ಪೆಂಡಿಚರ್ ಯಾವುದಕ್ಕೆ? ರಿಯಾಕ್ಷನ್ ಆಫ್ ಎಕ್ಸ್ಪೆಂಡಿಚರ್ ಟು ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಔಟ್ಪುಟ್, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಕೆಲವು ಕಾಸ್ಟ್ ಏನಾಗುತ್ತೆ ಅಂದರೆ ಔಟ್ಪುಟ್ ಜಾಸ್ತಿ ಆದಾಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಕೆಲವು ಕಾಸ್ಟ್ ಏನಾಗುತ್ತೆ ಔಟ್ಪುಟ್ ಜಾಸ್ತಿ ಆದಾಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಔಟ್ಪುಟ್ಟಿಗೆ ಸಂಬಂಧಪಟ್ಟ ಹಾಗೆ ಕಾಸ್ಟಲ್ಲಿ ವ್ಯತ್ಯಾಸಗಳಾಗುತ್ತಲ್ಲ, ಹೆಚ್ಚು ಕಡಿಮೆ ಆಗುತ್ತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಬಿಹೇವಿಯರ್, ದಟ್ ಈಸ್ ಕಾಲ್ಡ್ ವೇರಿಯಬಿಲಿಟಿ. ಓಕೆ, ಇಲ್ಲಿ ವಿ ಹ್ಯಾವ್ ಗಾಟ್ 3 ಡಿಫರೆಂಟ್ ಕ್ಲಾಸಿಫಿಕೇಶನ್ಸ್. ಒಂದು ಫಿಕ್ಸ್ಡ್ ಓವರ್ಹೆಡ್ಸ್, ಎರಡನೇದು ವೇರಿಯಬಲ್ ಓವರ್ಹೆಡ್ಸು, ಮೂರನೇದು ಸೆಮಿ ವೇರಿಯಬಲ್ ಆರ್ ಸೆಮಿ ಫಿಕ್ಸ್ಡ್ ಓವರ್ಹೆಡ್. ಸೆಮಿ ವೇರಿಯಬಲ್ ಹೇಳಿದ್ರು ಒಂದೇ, ಸೆಮಿ ಫಿಕ್ಸ್ಡ್ ಹೇಳಿದ್ರು ಒಂದೇ. ಇನ್ನೂ ಒಂದು ಹೆಸರಿದೆ, ಸ್ಟೆಪ್ ಕಾಸ್ಟ್ ಅಂತ ಬರುತ್ತೆ. ಹಾಗಿದ್ರೆ ಸೆಮಿ ವೇರಿಯಬಲ್, ಸೆಮಿ ಫಿಕ್ಸ್ಡ್ ಆ್ಯಂಡ್ ಸ್ಟೆಪ್ ಕಾಸ್ಟ್, STEP, ಸ್ಟೆಪ್ ಅಂದ್ರೆ ಗೊತ್ತಾಯ್ತಲ್ಲ ಮೆಟ್ಲು, ಸ್ಟೆಪ್ ಕಾಸ್ಟ್ ಒನ್ ಆ್ಯಂಡ್ ದಿ ಸೇಮ್. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಮೊದಲಿಗೆ ನಾನು ಐ ಟೇಕ್ ಫಿಕ್ಸ್ಡ್ ಓವರ್ಹೆಡ್ಸ್. ಓಕೆ, ನಾವು ಫಿಕ್ಸ್ಡ್ ಓವರ್ಹೆಡ್ ಹೇಳಿದ್ರೆ ಏನು? ಐ ಟೇಕ್ ಫಸ್ಟ್ ನಾವು ಫಿಕ್ಸ್ಡ್ ಓವರ್ಹೆಡ್. ಓಕೆ, ಫಿಕ್ಸ್ಡ್ ಓವರ್ ಮೀನಿಂಗ್ ಏನು? ಅಲ್ಲೇ ಇದೆ, ಫಿಕ್ಸ್ಡ್ ಅಂತ ಹೇಳಿದ್ರೆ ಫಿಕ್ಸ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಫಿಕ್ಸ್ಡ್ ಓವರ್ಹೆಡ್ಸ್ ಆರ್ ದೋಸ್ ಓವರ್ಹೆಡ್ಸ್ which do not vary with the change in the volume of output but remain fixed within certain limits. Simple ಆಗಿ ಹೇಳೋದಾದ್ರೆ, cost which are fixed in nature, cost which are fixed in nature irrespective of change in the volume of production. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಲಿ, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಲಿ, ಆ ಫಿಕ್ಸ್ಡ್ ಕಾಸ್ಟ್ ಪಾರ್ಟ್ ಹಾಗೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಔಟ್ಪುಟ್ ಜಾಸ್ತಿ ಆದ ತಕ್ಷಣ ಕಾಸ್ಟ್ ಜಾಸ್ತಿ ಆಗೋದಿಲ್ಲ, ಔಟ್ಪುಟ್ ಕಡಿಮೆ ಆದ ತಕ್ಷಣ ಕಾಸ್ಟ್ ಕಡಿಮೆ ಆಗೋದಿಲ್ಲ. ಅಂತ ಕಾಸ್ಟ್ಗೆ ಅಂತ ಹೇಳ್ತಾರೆ ಫಿಕ್ಸ್ಡ್ ಕಾಸ್ಟ್. ಸೊ ಕಾಸ್ಟ್ ವಿಚ್ ಆರ್ ಫಿಕ್ಸ್ಡ್ ಇನ್ ನೇಚರ್ irrespective of change in the volume of production are called fixed cost. So these overheads remain fixed or constant for all the volume of productions within the installed capacity of the concern. Generally up to 100% capacity ಆ ಕಾಸ್ಟ್ ಫಿಕ್ಸ್ ಆಗಿರುತ್ತೆ. ಈಗ ಪ್ರತಿಯೊಬ್ಬರಿಗೂ ಒಂದು ಲಿಮಿಟೇಷನ್ ಇರುತ್ತೆ, ಪ್ರತಿ ಮಷೀನಿಗೆ ಒಂದು ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ ಏನಾಗ್ತದೆ ಅಂದರೆ 100% ಕೆಪಾಸಿಟಿ. ಈ ಮಷೀನು ಇಷ್ಟು ಅವರ್ಸ್ ರನ್ ಮಾಡ್ಬೋದು, ಈ ಮಷೀನ್ ಇಷ್ಟು ವರ್ಷ ಬರುತ್ತೆ, ಅದಕ್ಕೆ ಏನಾಗ್ತದೆ ಕೆಪಾಸಿಟಿ ಅಂತ. ಸೊ ಅಂದರೆ ಅಪ್ ಟು 100% ಕೆಪಾಸಿಟಿ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ ಆಗಿರುತ್ತೆ. ನೀವು ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ ಮೋರ್ ದೆನ್ 100%, ಆಗ ನಮಗೆ ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗುತ್ತೆ. ಸೊ ಹಾಗಿದ್ರೆ ಈಗ ನಾನು ಹೇಳಿದಾನು, ಫಿಕ್ಸ್ಡ್ ಕಾಸ್ಟ್ ಆರ್ ಕಾನ್ಸ್ಟೆಂಟ್ ಆರ್ ಫಿಕ್ಸ್ಡ್ for all the volume production within the installed capacity of the concern. Andre up to 100% capacity fixed costs are fixed. For example, rent of the factory and office premises. The best example for fixed cost is rent. ಈಗ ನೀವು ಮನೆ ಬಾಡಿಗೆ ತಗೋತೀರಿ, ನೀವು ಸ್ಟೂಡೆಂಟು ಒಬ್ಬಳೇ ಬಂದು ಈಗ ನೀವು ಆ ಮನೆಯಲ್ಲಿರ್ತೀರಿ, ನಿಮ್ಮ ರೆಂಟ್ ಅದು 3,000 ರೂಪಾಯಿ ತಿಂಗಳಿಗೆ ಕೊಡಬೇಕು ನೀವು. ಓಕೆ, ಈಗ ರೆಂಟ್ ಎಷ್ಟು ಕೊಡಬೇಕು? 3,000 ಕೊಡಬೇಕು ಪ್ರತಿ ತಿಂಗಳಿಗೆ. ಈಗ ನೀವು 1-2 ತಿಂಗಳು ರಜೆ ಬಂತು, ನಿಮಗೆ ಊರಿಗೆ ಹೋಗ್ತೀರಿ, ಆಗ ನೀವು ರೆಂಟ್ ಕೊಡಬೇಕಾ ಬೇಡವಾ?
ಊರಿಗೆ ಹೋದ ಕಾರಣ ನಾನು ಮನೆಯಲ್ಲಿ ಆಕ್ಯುಪೈ ಮಾಡಿಲ್ಲ, ಕೊಡಬೇಕಾ ಬೇಡ? ಕೊಡಲೇಬೇಕು. ಯಾಕಂದರೆ ರೆಂಟ್ ಎಗ್ರಿಮೆಂಟ್ ಮಾಡ್ಕೊಳ್ತಾರೆ, 10 ಮಂತ್ಸ್ಗೋ 11 ಮಂತ್ಸ್ಗೋ ಎಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ 11 ಮಂತ್ಸ್ ಎಗ್ರಿಮೆಂಟ್ ಮಾಡಿ ಆದಮೇಲೆ ನೀವು ವೆದರ್ ಯು ಆಕ್ಯುಪೈ ದ ರೂಮ್ ಆರ್ ನಾಟ್, ಯು ಹ್ಯಾವ್ ಟು ಪೇ ದ ರೆಂಟ್. ನೀವು ಆ ಮನೇಲಿ ಇರಿ ಇಲ್ಲದೆ ಇರಿ, ಎಗ್ರಿಮೆಂಟ್ ಆದಮೇಲೆ ನೀವು ಕೊಡಲೇಬೇಕಾಗತ್ತೆ. ಸೊ ಈಗ ವೆಕೇಷನ್ಗೆ ಮನೆಗೆ ಹೋದ್ರಿ, ಊರಿಗೆ ಹೋದ್ರಿ, ನಾನು ಮನೇಲಿ ಇಲ್ಲಾಗಿತ್ತು, ಬಾಡಿಗೆ ಮನೆ ಇಲ್ಲಾಗಿತ್ತು, ಬಾಡಿಗೆ ಕೊಡೋದಿಲ್ಲ ಹೇಳಲಿಕ್ಕಾಗತ್ತಾ? ಇಲ್ಲ, ಬಾಡಿಗೆ ಕೊಡಲೇಬೇಕು ನೀವು. ಕರೆಕ್ಟಾ? ಸೊ ದಿಸ್ ಕಾಸ್ಟ್ ಇಸ್ ಫಿಕ್ಸ್ಡ್. ಈಗ ನೀವೀಗ ಒಬ್ಬರೇ ಇದ್ದೀರಿ, 3,000 ಬಾಡಿಗೆ ಕೊಡ್ತಾ ಇದ್ದೀರಿ. ಈಗ ನಿಮ್ಮ ಊರಿಂದ ಮತ್ತೊಬ್ಬಳು ಹುಡುಗಿ ಜಾಯ್ನ್ ಆಗ್ತಾಳೆ ಕಾಲೇಜಿಗೆ, ನಿಮ್ಮ ಫ್ರೆಂಡ್ ಅವಳು, ನಿಮಗೆ ಬೇಕಾದವರು. ಸೊ ಅವಳು ಕೇಳ್ತಾಳೆ, ನಾನು ನಿಮ್ಮ ಮನೆಗೆ ಬಂದು ಸೇರ್ಬೋದಾ, ನಿನ್ನ ಬಾಡಿಗೆ ಮನೆ ನಾನು ಇರ್ಬೋದಾ ಕೇಳ್ತಾಳೆ. ಆಗ ನೀನು ಎಷ್ಟು ಹೇಳ್ತೀಯ? ಆಗ ನೀನು ಇಡೀ ಮನೆಗೆ ಬಾಡಿಗೆ ಕೊಡೋದು ಎಷ್ಟು? 3,000. ನಿನ್ನ ಫ್ರೆಂಡ್ ಬಂದ ಕಾರಣ ಏನು ಮಾಡ್ತೀರಿ? ಈಗ ನೀವು ಶೇರ್ ಮಾಡ್ಕೋತೀರಿ. ನೀನು 1,500, ನಿನ್ನ ಫ್ರೆಂಡ್ 1,500. ಓನರಿಗೆ ಕೂಡ ಅಮೌಂಟ್ ಎಷ್ಟು? ಓನರಿಗೆ ಕೊಡೋ ಅಮೌಂಟ್ 3,000. ಅರ್ಥ ಆಯ್ತಾ? ನಾನು ಪಿ ಜಿ ಬಗ್ಗೆ ಮಾತಾಡ್ತಿಲ್ಲ. ಪಿ ಜಿಯಲ್ಲಿ ಪರ್ ಹೆಡ್ ಕಾಸ್ಟ್ ಅದು ಬೇರೆ. ಪಿ ಜಿಯಲ್ಲಿ ಪ್ರತಿ ವಿದ್ಯಾರ್ಥಿಗಳು ಕೊಡಬೇಕು. ಇದು ಪಿ ಜಿಯಲ್ಲಿ ನಾನು ಹೇಳ್ತಿದ್ದೆ ಮನೆ ಬಾಡಿಗೆ ತಗೊಂಡಿದ್ದು, ನೀವು ರೆಂಟ್. ನಾನು ಮನೆಗೆ ಬಾಡಿಗೆ ತಗೊಂಡ್ರೆ ಅಂದರೆ ನಾನು ಇರ್ಬೋದು, ನನ್ನ ಜೊತೆಗೆ ನನ್ನ ಹೆಂಡತಿ ಇರ್ತಾಳೆ, ನನ್ನ ಮಗಳಿರ್ತಾಳೆ, ಮಗ ಇರ್ತಾರೆ, ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ಅತ್ತೆ ಇರ್ತಾರೆ, ಯಾರು ಬೇಕಾದ್ರೂ ಇರ್ಬೋದು. ಯಾಕೆ? ನಾನು ಬಾಡಿಗೆ ಕೊಡ್ತಾ ಇದ್ದೇನೆ. ಕರೆಕ್ಟ್ ಅಲ್ಲ? ಹಾಗೆ ನೀವೇನು ಮಾಡಿದ್ರಿ? ನಿಮ್ಮ ಫ್ರೆಂಡಿನ ತಗೊಂಡ್ರಿ. ಈಗ ಆಗೇನಾಯಿತು? ನಿನ್ನ ಫ್ರೆಂಡ್ ಹೇಳ್ತಾಳೆ ನಾನು ಸಹ ಶೇರ್ ಮಾಡ್ತೇನೆ. ಆಗೇನಾಯಿತು? 1,500 ಪರ್ ಹೆಡ್ ಕಾಸ್ಟ್ ಬಂತು. ಮೊದಲು ನೀವು ಒಬ್ಬಳೇ 3,000 ಕೊಡ್ತಾ ಇದ್ದೆ, ಇನ್ನೊಬ್ಬರು ಫ್ರೆಂಡ್ ಬಂದ ಕಾರಣ ಪರ್ ಹೆಡ್ ಕಾಸ್ಟ್ ನಿಮಗೆ ಕಡಿಮೆ, 1,500 ಉಳಿತು ನಿಂಗೆ. ಈಗ ಇನ್ನೊಬ್ಬರು ಫ್ರೆಂಡ್ ಜಾಯ್ನ್ ಆಗ್ತಾಳೆ, ಆಗ ನೀವು 3 ಜನ ಶೇರ್ ಮಾಡುವಾಗ ಎಷ್ಟಾಯಿತು? 1,100 ಕೊಡ್ತೀರಿ. ನೋಡಿ, ನಂಬರ್ ಜಾಸ್ತಿ ಆದಾಗೆ, ಮನೆಯಲ್ಲಿ ಬರುವವ್ರ ಫ್ರೆಂಡ್ ನಂಬರ್ ಬಾಡಿಗೆ ಜಾಸ್ತಿ ಆದಾಗೆ, ಜನ ಜಾಸ್ತಿ ಆದಾಗೆ ಬಾಡಿಗೆ ಅಮೌಂಟ್ ಪರ್ ಹೆಡ್ ಕಾಸ್ಟ್ ಕಮ್ಮಿ ಆಗುತ್ತೆ. ಒಬ್ಬರೇ ಇದ್ದಾಗ 3,000 ಕೊಟ್ರಿ, ಇಬ್ಬರು ಇದ್ದಾಗ 1,500 ಕೊಟ್ರಿ, 3 ಜನ ಫ್ರೆಂಡ್ ಮನೆ ಬಾಡಿಗೆ ಬಂದು ಇರುವಾಗ ನಿಮಗೆ ಒಬ್ಬರಿಗೆ 1,100 ಬಂತು. ಸರಿಯಲ್ಲ? ಹಾಗೆ 6 ಜನ ಇದ್ರೆ 500 ರೂಪಾಯಿ ಬರುತ್ತೆ. ಸರಿಯಾ? ಬಟ್ ಓನರಿಗೆ ಕೂಡ ಅಮೌಂಟ್ 3,000 ಫಿಕ್ಸ್ಡ್ ಆಗಿರುತ್ತೆ, ಅದು ಬಾಡಿಗೆ. ಸೊ ಹಾಗಿದ್ರೆ ರೆಂಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ರೆಂಟ್ ಆಫ್ ದಿ ಫ್ಯಾಕ್ಟ್ರಿ, ರೆಂಟ್ ಆಫ್ ದಿ ಹೌಸ್ ಕೊಟ್ಟಾಗ ಈಗ ರೆಂಟ್ ಆಫ್ ದಿ ಫ್ಯಾಕ್ಟ್ರಿ. ನೀವು 10,000 ಬಾಡಿಗೆ ಕೊಡ್ತಾ ಇದ್ದೀರಿ ನಿಮ್ಮ ಫ್ಯಾಕ್ಟ್ರಿಗೆ. ವೆದರ್ ಯು ಪ್ರೊಡ್ಯೂಸ್ ಆರ್ ನಾಟ್, ಯು ಹ್ಯಾವ್ ಟು ಪೇ ದಿ ರೆಂಟ್. ನೀವು ಪ್ರೊಡಕ್ಷನ್ ಮಾಡದೇ ಇರಲಿ, 10,000 ಬಾಡಿಗೆಯನ್ನು ನಿಮ್ಮ ಓನರಿಗೆ ಕೊಡಲೇಬೇಕು. ವೆದರ್ ಯು ಪ್ರೊಡ್ಯೂಸ್ 1 ಯೂನಿಟ್, ವೆದರ್ ಯು ಪ್ರೊಡ್ಯೂಸ್ 10,000 ಯೂನಿಟ್ಸ್, ವೆದರ್ ಯು ಪ್ರೊಡ್ಯೂಸ್ 1 lakh ಯೂನಿಟ್ಸ್, ದ ರೆಂಟ್ ಪೇಯಬಲ್ ಟು ದ ಓನರ್ ಇಸ್ 10,000. ನೀವು 10,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ, ಅಥವಾ 10 ಲಕ್ಷ ಯೂನಿಟ್ ಪ್ರೊಡ್ಯೂಸ್ ಮಾಡಿ, ಅಥವಾ 1 ಯೂನಿಟ್ ಪ್ರೊಡ್ಯೂಸ್ ಮಾಡಿ, ಅಥವಾ ಯೂನಿಟ್ ಪ್ರೊಡ್ಯೂಸ್ ಮಾಡದೇ ಇರಿ, ಬಾಡಿಗೆ ಅಮೌಂಟ್ 10,000 ರೂಪಾಯಿ ಫಿಕ್ಸ್ ಆಗಿರುತ್ತೆ. ನೀವು ಓನರಿಗೆ ಕೊಡೋ ಅಮೌಂಟ್ 10,000 ಮಾತ್ರ. ಹಾಗಿದ್ರೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಕಾಸ್ಟ್ ಇಸ್ ರೆಂಟ್ ಆಫ್ ದಿ ಫ್ಯಾಕ್ಟ್ರಿ, ರೆಂಟ್ ಆಫ್ ದಿ ಹೋಮ್. ಹಾಗೆ ಸ್ಯಾಲರಿ, ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲರಿ, ಸೂಪರ್ವೈಸರ್ ಸ್ಯಾಲರಿ, ಇನ್ಶೂರೆನ್ಸು, ಇದೆಲ್ಲವ ಎಕ್ಸಾಂಪಲ್ಸೇ. ಸ್ಯಾಲ್ರಿ 1 ವರ್ಷ ತನಕ ಸ್ಯಾಲ್ರಿ ಚೇಂಜ್ ಆಗುವುದಿಲ್ಲ. ಸ್ಯಾಲ್ರಿ ಗಿವನ್ ಟು ದಿ ಮ್ಯಾನೇಜರ್ 1 ವರ್ಷ ಹಾಗೆ ಇರ್ತದೆ. 1 ವರ್ಷದ ನಂತರ ಅವನಿಗೆ ಸರ್ವಿಸ್ 1 ವರ್ಷ ಆದ ಕಾರಣ ಒಂದು ಇನ್ಕ್ರಿಮೆಂಟ್ ಅಂತ ಕೊಟ್ಟು ಅಮೌಂಟ್ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಆ ಜಾಸ್ತಿ ಮಾಡಿದ ಸ್ಯಾಲ್ರಿ ಪುನಃ ಮತ್ತೆ 1 ವರ್ಷ ಹಾಗೆ ಇರುತ್ತೆ, ಪುನಃ 1 ವರ್ಷ ನಂತರ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸರಿಯಲ್ಲ? ನಂಬರ್ ಆಫ್ ಇಯರ್ ಸರ್ವಿಸ್ 1 ವರ್ಷ ಕಂಪ್ಲೀಟ್ ಆದಾಗೆ ಇನ್ಕ್ರಿಮೆಂಟ್ ಅನ್ನು ಕೊಡ್ತಾರೆ. ಸ್ವಲ್ಪ ಜಾಸ್ತಿ ಸಂಬಳ, 1 ವರ್ಷ ಆಯ್ತಲ್ಲ, ಸಂಬಳ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಬಟ್ ಆ ಜಾಸ್ತಿ ಮಾಡಿದ ಸಂಬಳ ಮುಂದಿನ 1 ವರ್ಷ ಹಾಗೆ ಇರ್ತದೆ. ಅಂದರೆ ಸ್ಯಾಲರಿ ಗಿವನ್ ಟು ದಿ ಮ್ಯಾನೇಜರ್, ಸೂಪರ್ವೈಸರ್, ಇಟ್ ಈಸ್ ಫಿಕ್ಸ್ಡ್ ಫಾರ್ ಎ ಪೀರಿಯಡ್ ಆಫ್ 1 year. 1 ವರ್ಷ ನಂತರ ಚೇಂಜ್ ಆಗುತ್ತೆ. ಕರೆಕ್ಟ್? ಓಕೆ. ಸೊ ಇದೆಲ್ಲೂ ಎಕ್ಸಾಂಪಲ್ಸ್ ಫಾರ್ ದಿ ಫಿಕ್ಸ್ಡ್ ಕಾಸ್ಟು. ಈಗ ನಾವು ಐ ಶೋ ಯು ದ ಗ್ರಾಫ್ ತೋರಿಸ್ತೇನೆ ನಿಮಗೆ ಇವಾಗ. One minute. Yes. ಗ್ರಾಫ್ ಕಾಣ್ತಾ ಉಂಟಾ? ಎಸ್, ಹೋಪ್ ಯು ಕ್ಯಾನ್ ಸಿ. ಇಲ್ಲ, ಕಾಣ್ತಾ ಇಲ್ಲ. ಎಸ್, ಈಗ ಕಾಣ್ತಾ ಉಂಟಲ್ಲ ನೋಡಿ. ಇದು ನಾವು ಆವಾಗಲೇ ಕಲಿತಾಗಿದೆ ನೋಡಿ. ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲಿತಲ್ಲ, ಫಂಕ್ಷನ್ ವೈಸ್ ಕ್ಲಾಸಿಫಿಕೇಶನ್ ಕಲಿಯಲ್ಲಿ ನೆನಪೈತೆ ನಿಮಗೆ? ಲಾಸ್ಟ್ ಕ್ಲಾಸಲ್ಲಿ ಕಲಿತು ನೋಡಿ ಫಂಕ್ಷನ್ ಕ್ಲಾಸಿಫಿಕೇಶನ್. ಅದಕ್ಕೊಂದು ನಾನು ಫಿಗರ್ ಮಾಡಿದ್ದೇನೆ, ಗ್ರಾಫ್ ಮಾಡಿದೆ ನೋಡಿ. ಫಂಕ್ಷನಲ್ ಕ್ಲಾಸಿಫಿಕೇಶನ್ ಲಾಸ್ಟ್ ಕ್ಲಾಸ್ ಇದು ಗ್ರಾಫ್. ಇದು ಇವತ್ತಿನ ಫಿಕ್ಸ್ಡ್ ಕಾಸ್ಟ್ ಅಲ್ಲ ಇದು. ಹಾಂ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ನೆನಪಿದೆಯಾ? ಅಡ್ಮಿನಿಸ್ಟ್ರೇಷನ್ ಕಾಸ್ಟು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದಕ್ಕೆ ಒಂದು ನಾನು ಬಾಕ್ಸ್ ಹಾಕಿ ಚಿತ್ರ ಮಾಡಿದ್ದೇನೆ.
ನೋಡಿ ಕಲರ್ ಬೇರೆ 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 ಕಲರ್ ಇದೆ. ಯಾಕೆ? ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಿನ ಕಲರ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ನ ಕಲರ್ ಬೇರೆ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಲರ್ ಬೇರೆ ಹಾಕಿದೆ. ಯಾಕೆ ಹೇಳಿ? ಯಾಕೆ ಕೇಳಿದ್ರೆ ದ ಫಂಕ್ಷನ್ ಆಫ್ ದಿ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ಮೆಂಟು, ದ ಫಂಕ್ಷನ್ ಆಫ್ ಅಡ್ಮಿನಿಸ್ಟ್ರೇಷನು, ಫಂಕ್ಷನ್ ಆಫ್ S&D, ದ ಫಂಕ್ಷನ್ ಆಫ್ R&D ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಅಲ್ವಾ. ಸೊ ಹಾಗಾಗಿ ನಾನು ಬೇರೆ ಬೇರೆ ಕಲರ್ ಹಾಕಿದ್ದೀನಿ. ಇದು ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದು, ಇವತ್ತಿನ ಕ್ಲಾಸ್ ಬೇಡ. ಈಗ ನಾನು ಇವತ್ತಿನ ಕ್ಲಾಸಿಗೆ ಬರ್ತೇನೆ. ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಬೇಸ್ಡ್ ಆನ್ ದಿ ವೇರಿಯಬಿಲಿಟಿ. ಫಿಕ್ಸ್ಡ್ ಕಾಸ್ಟ್ ಇವತ್ತಿನ ಕ್ಲಾಸ್ ಕರೆಕ್ಟ್ ಅಲ್ಲ? ನೋಡಿ ಗ್ರಾಫ್ ನೋಡಿ, ಇದರ 3 ಟೈಪ್ಸ್ ಇದೆ. ಓಕೆ ನೋಡಿ, ಫಿಕ್ಸ್ಡ್ ಕಾಸ್ಟಿಗೆ ನೋಡಿ YOX ಆಕ್ಸಿಸ್ ಫಸ್ಟ್ ಹಾಕೊಳ್ಳಿ. Y ಇದು O, ಇದು X, YOX ಆಕ್ಸಿಸ್ ಅಂತ ಹೇಳ್ತಾರೆ. ಇಲ್ಲಿ OX ಆಕ್ಸಿಸ್ ಹೇಳುವಂಥದ್ದು ವಾಲ್ಯೂಮ್ ಆಫ್ ಔಟ್ಪುಟ್, ಪ್ರೊಡಕ್ಷನ್, ನಂಬರ್ ಆಫ್ ಯೂನಿಟ್ಸ್. YO ಆಕ್ಸಿಸ್, Y ಮತ್ತೆ O ಇದಿಷ್ಟು ಪೋರ್ಷನ್ YO ಆಕ್ಸಿಸ್ ಕಾಸ್ಟ್. ಸರಿಯಾ? ಓಕೆ ಮುಂದೆ ಹೋಗುವ. ನೋಡಿ ಫಿಕ್ಸ್ಡ್ ಕಾಸ್ಟ್ ಈಸ್ ಹಾರಿಜಾಂಟಲ್ ಟು X ಆಕ್ಸಿಸ್. ಫಿಕ್ಸ್ಡ್ ಕಾಸ್ಟ್ ಇದೆಲ್ಲ, ಈ ಲೈನ್ ಇದೆಲ್ಲ, ಇದು ಹಾರಿಜಾಂಟಲ್ ಟು X ಆಕ್ಸಿಸ್. ಇದು ಫಿಕ್ಸ್ಡ್ ಕಾಸ್ಟ್. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೈನ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ TFC. ಅರ್ಥ ಆಯ್ತಾ? ಹಾಗಿದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೈನ್ ಕರ್ವ್ ಹೇಗೆ ಡ್ರಾ ಮಾಡೋದು? ನಿಮ್ಮ OX ಆಕ್ಸಿಸ್ ಉಂಟಲ್ಲ, O ಮತ್ತೆ ಆಕ್ಸಿಸ್, ಅದಕ್ಕೆ ನೇರವಾಗಿ ಸ್ವಲ್ಪ ಹೈಟ್ ತಗೊಂಡು ಹೈಟ್ ಅಲ್ಲಿ ಒಂದು ಹೀಗೆ ಡ್ರಾ ಮಾಡಿದ್ರೆ ಆಯ್ತು. ದಟ್ ಈಸ್ ಕಾಲ್ಡ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಸೊ ಈ ಇಡೀ ಪೋರ್ಷನ್ ಉಂಟಲ್ಲ, ಎಂಟೈರ್ ದಿಸ್ ಪೋರ್ಷನ್ ಈಸ್, ಇದಕ್ಕೆ ನಾವು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರೀಜನ್ ಅಂತ ಹೇಳ್ತೇವೆ ನಾವು. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರೀಜನ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೈನ್ ಯಾವುದು? ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೈನ್. ಇಲ್ಲಿ ಉಂಟಲ್ಲ, ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೈನ್. ಹೇಗಿರುತ್ತೆ ಅದು? ಹಾರಿಜಾಂಟಲ್ ಟು X ಆಕ್ಸಿಸ್. ಈ ಹೈಟ್ ಇದೆಲ್ಲ, ದಿಸ್ ಹೈಟ್, ಇವೆರಡರ ಹೈಟ್ ಇದೆಲ್ಲ, ದಿಸ್ ಹೈಟ್ ಇಸ್ ನಥಿಂಗ್ ಬಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರೀಜನ್ ಏರಿಯಾ. ಓಕೆ, ಈಗ ನಾನು ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಬರ್ತೇನೆ. ಈಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಯಿತು, ಈಗ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಇಲ್ಲಿಯೂ ಸಹ ಹಾಗೆ ನೋಡಿ, Y ಆಕ್ಸಿಸ್, O ಆಕ್ಸಿಸ್, ಆಮೇಲೆ ಇಲ್ಲಿ X ಆಕ್ಸಿಸ್, YOX ಆಕ್ಸಿಸ್ ಆಯಿತು. ಇಲ್ಲಿಯೂ ಸಹ OX ಆಕ್ಸಿಸ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್, OX ಆಕ್ಸಿಸ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್, Y ಮತ್ತು O ಆಕ್ಸಿಸ್ ಸ್ಟ್ಯಾಂಡ್ಸ್ ಫಾರ್ ಕಾಸ್ಟ್. ಓಕೆ ವೆಲ್, ನೋಡಿ ಕರ್ವ್ ಹೇಗೆ ಬಂತು ನೋಡಿದ್ರಾ? ನೋಡಿ ಇನ್ನೊಮ್ಮೆ ನೋಡಿದ್ರಾ? ಇದು ದಿಸ್ ಈಸ್ ನಥಿಂಗ್ ಬಟ್ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಬರೀತೇನೆ, ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಇದು ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಎಸ್, ಅರ್ಥ ಆಯ್ತಾ? ನೋಡಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದಾಗೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಕಮ್ಮಿ ಆಗಿ ಲಾಸ್ಟಿಗೆ ಕಮ್ಮಿ ಆಗ್ತಾ ಹೋಗ್ತದೆ. ಬಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಲೈನ್ ಇದುಂಟಲ್ಲ, ಈ ಲೈನ್ ಉಂಟಲ್ಲ, ಇದು X ಆಕ್ಸಿಸ್ಗೆ ಟಚ್ ಆಗಬಾರ್ದು. ಅದೇನಾದ್ರು ಸಪೋಸ್ ಹೀಗೆ ಬಂದು ಟಚ್ ಆದರೆ ತಪ್ಪಿದು, ಟಚ್ ಮಾಡಬಾರ್ದು. X ಆಕ್ಸಿಸ್ಗೆ ಟಚ್ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಟಚ್ ಆದರೆ ತಪ್ಪು, ಟಚ್ ಮಾಡಲಿಕ್ಕಿಲ್ಲ. ಯಾಕೆ? ದ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ವಿಲ್ ನೆವರ್ ಬಿಕಮ್ ಝೀರೋ. ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಯಾವ ಕಾರಣಕ್ಕೂ ಝೀರೋ ಆಗುದಿಲ್ಲ. ನಾನು ನಿಮ್ಗೆ ಆಗ ಮನೆ ಎಕ್ಸಾಂಪಲ್ ಕೊಟ್ಟನಲ್ಲ, ಒಬ್ಬರೇ ಇರುವಾಗ ನಿಮ್ಮ ಕಾಸ್ಟ್ 3,000 ರೂಪಾಯಿ ಇತ್ತು. ಜನ ಜಾಸ್ತಿ ಆದ ಕಾರಣ, ವಾಲ್ಯೂಮ್ ಪ್ರೊಡಕ್ಷನ್ ಜಾಸ್ತಿ ಆದ ಕಾರಣ ಏನಾಯ್ತು? ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಕಡಿಮೆ ಆಯಿತು. ಹೌದಾ? 3 ಜನ ಇದ್ದಾಗ 1,000 ಬಂತು, 6 ಜನ ಬಂದಾಗ 500 ರೂಪಾಯಿ ಇತ್ತು. ಮತ್ತು ಜನ ಜಾಸ್ತಿ ಆದ್ರೆ ಮತ್ತು ಕಮ್ಮಿ ಆಗುತ್ತೆ. ಅದಕ್ಕೆ ಹೇಳಿದ್ದು ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಕಮ್ಸ್ ಡೌನ್ ಯಾವಾಗ? ಆಸ್ ಅಂಡ್ ವೆನ್ ಪ್ರೊಡಕ್ಷನ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ನಿಮ್ಗೆ ಇನ್ನೊಮ್ಮೆ ಅದನ್ನು ತೋರಿಸ್ತೇನೆ ನಾನೀಗ. ಇದು ಬೇಡ ನಿಮಗೆ, ಇದು ಲಾಸ್ಟ್ ಕ್ಲಾಸ್ ಇದು. ಓಕೆ, ಹಾಂ ನೋಡಿ, ಫಿಕ್ಸ್ಡ್ ಕಾಸ್ಟ್ಗೆ YO ಆಕ್ಸಿಸ್ ನೋಡಿ, ಹಾರಿಜಾಂಟಲ್ ಟು X ಆಕ್ಸಿಸ್. ಸರಿಯಾ? ವೇರಿಯಬಲ್ ಕಾಸ್ಟಿಗೆ ಎಂತ ಮಾಡಬೇಕು? YO ಆಕ್ಸಿಸ್ ತಗೊಳ್ಬೇಕು. ನೋಡಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಇಲ್ಲೊಂದು ಕಾಣ್ತಾ ಉಂಟಲ್ಲ ನಿಮಗೆ, ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ನೋಡಿ, ಇಲ್ಲುಂಟು ನೋಡಿ, ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಹೌದಾ? ಇದೇನಿದು? ಇದು ಫಿಕ್ಸ್ಡ್ ಕಾಸ್ಟ್, ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಈ ಗ್ರಾಫ್ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಅರ್ಥ ಆಯ್ತಾ?
ಓಕೆ, ಈಗ ನೋಡಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಹೇಗೆ ಬರುತ್ತೆ ನೋಡಿ, ಕಮ್ಮಿ ಆಗ್ತಾ ಹೋಗ್ತದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಮತ್ತೆ ಬರ್ತಾನೆ. ಸೊ ಗ್ರಾಫ್ ಆಯಿತು, ಫಿಕ್ಸ್ಡ್ ಕಾಸ್ಟ್ನ ಗ್ರಾಫ್ ಆಯಿತು, ಫಿಕ್ಸ್ಡ್ ಕಾಸ್ಟ್ನ ಗ್ರಾಫ್ ಮುಗೀತು. ಈಗ ಎಸ್, ಫಿಕ್ಸ್ಡ್ ಕಾಸ್ಟ್ನ ಗ್ರಾಫ್ ಆಯಿತು. ಈಗ ನಾವು ವಿಲ್ ಡಿಸ್ಕಸ್ ಫೀಚರ್ಸ್ ಆಫ್ ಫಿಕ್ಸ್ಡ್ ಕಾಸ್ಟು. ಫೀಚರ್ಸ್ ಆಫ್ ಫಿಕ್ಸ್ಡ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ನ ಲಕ್ಷಣ, ಗುಣಲಕ್ಷಣಗಳು, ಫೀಚರ್ಸ್ ಯಾವುದೆಲ್ಲ? ಮೇನ್ ಫೀಚರ್ಸು, fixed cost remain fixed during a period regardless of the changes in the volume of production. Okay, ಕಾಣ್ತಾ ಇಲ್ಲ ನಿಮಗೆಲ್ಲ ಸ್ಕ್ರೀನು? 1 minute. ಈಗ ಕಾಣ್ತಾ ಉಂಟಲ್ಲ? ಎಸ್. ಎಸ್, ಈಗ ನಾನು ಫೀಚರ್ಸ್ ಆಫ್ ಫಿಕ್ಸ್ಡ್ ಕಾಸ್ಟ್ ಹೇಳ್ತೇನೆ ಒನ್ ಬೈ ಒನ್. ಒಟ್ಟಿಗೆ 10 ಫೀಚರ್ಸ್ ಇದೆ ಹೇಳ್ತೇನೆ. ಮೊದಲನೇದು, ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಫಿಕ್ಸ್ಡ್ ಡ್ಯೂರಿಂಗ್ ಎ ಪೀರಿಯಡ್ ರಿಗಾರ್ಡ್ಲೆಸ್ ಆಫ್ ದಿ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ರಿಗಾರ್ಡ್ಲೆಸ್ ಆಫ್ ದಿ ಚೇಂಜಸ್ ಇನ್ ದಿ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ಎರಡನೇ ಫೀಚರು, even when there is no production during a period, these overheads are incurred partially if not wholly. ನೋಡಿ, even if there is no production during a period, we have to incur fixed cost. ಎರಡನೇ ಫೀಚರ್. ಮೂರನೇ ಫೀಚರ್ ಫಿಕ್ಸ್ಡ್ ಕಾಸ್ಟ್, ಫಿಕ್ಸ್ಡ್ overheads are not absolutely fixed. In other words, they remain fixed only within certain limits. Up to 100% capacity ಇದು ಫಿಕ್ಸ್ ಆಗಿರುತ್ತೆ. when the limit is exceed, when it 100% ಜಾಸ್ತಿ ಆದರೆ ಅದು ಸಹ ಆಗ ಚೇಂಜ್ ಆಗುತ್ತೆ. ಪುನಃ ಹೇಳ್ತೇನೆ ನಾನು ಮೂರನೇ ಫೀಚರು, ಫಿಕ್ಸ್ಡ್ ಓವರ್ಹೆಡ್ಸ್ ಆರ್ ನಾಟ್ ಅಬ್ಸಲ್ಯೂಟ್ಲಿ ಫಿಕ್ಸ್ಡ್. ಇನ್ ಅದರ್ ವರ್ಡ್ಸ್, ದೇ ರಿಮೇನ್ ಫಿಕ್ಸ್ಡ್ ಓನ್ಲಿ ವಿದಿನ್ ಸರ್ಟೆನ್ ಲಿಮಿಟ್ಸ್. ಸರ್ಟೆನ್ ಲಿಮಿಟ್ಸ್ ಅಂದ್ರೆ ಅಪ್ ಟು 100% ಕೆಪಾಸಿಟಿ ಫಿಕ್ಸ್ ಆಗಿರುತ್ತೆ. when the limit is exceed, say when additional factory building is hired, additional plant is installed, these overhead also increases. beyond 100% ಹೋದ್ರೆ ಅಲ್ಲಿ ಆಗ ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗುತ್ತೆ. ಮೂರನೇ ಫೀಚರ್. ಈಗ ನಾಲ್ಕನೇ ಫೀಚರ್ ಬಂದ, ಆಸ್ ದಿ ಅಮೌಂಟ್ ಆಫ್ ಫಿಕ್ಸ್ಡ್ ಓವರ್ಹೆಡ್ಸ್ ರಿಮೇನ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪೀರಿಯಡ್ ರಿಗಾರ್ಡ್ಲೆಸ್ ಆಫ್ ಪ್ರೊಡಕ್ಷನ್, ದೀಸ್ ಎಕ್ಸ್ಪೆನ್ಸಸ್ ಆರ್ ಸಮ್ಟೈಮ್ಸ್ ಕಾಲ್ಡ್ ಪೀರಿಯಡ್ ಕಾಸ್ಟ್. ಏನು ಹೇಳಿ ಗೊತ್ತಾಯ್ತಾ? ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಪೀರಿಯಡ್ ಕಾಸ್ಟ್. ಯಾಕೆ? ಬಿಕಾಸ್ ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಓನ್ಲಿ ಫಾರ್ ಎ ಸರ್ಟನ್ ಪೀರಿಯಡ್. ನಿಮ್ಮ ರೆಂಟ್ ತಗೊಳ್ಳಿ, ಮನೆ ಬಾಡಿಗೆ 1 ವರ್ಷ ಮಟ್ಟಿಗೆ ಮಾತ್ರ ಫಿಕ್ಸ್ ಆಗಿರುತ್ತೆ. 1 ವರ್ಷ ಆದ ಮೇಲೆ ನಿಮ್ಮ ಓನರ್ ಏನ್ ಮಾಡ್ತಾರೆ, ಒಂದು 200 ರೂಪಾಯಿ 100 ರೂಪಾಯಿ ಬಾಡಿಗೆ ಜಾಸ್ತಿ ಬರ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ನಾಲ್ಕನೇ ಫೀಚರ್ ಅಂತ, ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಪೀರಿಯಡ್ ಕಾಸ್ಟ್ ಬಿಕಾಸ್ ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಓನ್ಲಿ ಫಾರ್ ಎ ಸರ್ಟನ್ ಪೀರಿಯಡ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಬಾಡಿಗೆ ತಗೊಳ್ಳೋದಾದ್ರೆ ಇಟ್ ಇಸ್ ಫಿಕ್ಸ್ಡ್ ಫಾರ್ 1 year ಅಥವಾ 11 months ಮಾತ್ರ ಫಿಕ್ಸ್ ಮಾಡಿರ್ತಾರೆ. 1 ವರ್ಷಕ್ಕೂ ಇರೋದಿಲ್ಲ. 11 ತಿಂಗಳು ಮನೆ ಬಾಡಿಗೆ ಫಿಕ್ಸ್ ಮಾಡಿರ್ತಾರೆ. 11 ತಿಂಗಳು ಆದ ಮೇಲೆ ಬಾಡಿಗೆ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡಲೇಬೇಕಂತಲೇ ಇಲ್ಲ. ನೀವು ಒಳ್ಳೆಯವರು, ನೀವು ತುಂಬಾ ಚೆನ್ನಾಗಿದ್ರೆ ಅದೇ ಬಾಡಿಗೆಯನ್ನು ಮತ್ತೆ ಪುನಃ 11 ತಿಂಗಳು ಮಾಡ್ಬೋದು. ಓಕೆ, ಐದನೇ ಫೀಚರ್ ಬರ್ತದೆ ನನಗ, ಆಲ್ ದಿ ಫಿಕ್ಸ್ಡ್ ಓವರ್ಸ್ ರಿಮೇನ್ ಫಿಕ್ಸ್ಡ್, ದೇ ಆರ್ ಸಮ್ಟೈಮ್ಸ್ ಕಾಲ್ಡ್ ಶಟ್ ಡೌನ್ ಕಾಸ್ಟ್. ಆಸ್ ದಿ ಫಿಕ್ಸ್ಡ್ ಓವರ್ಸ್ ರಿಮೇನ್ ಫಿಕ್ಸ್ಡ್, ದೇ ಆರ್ ಸಮ್ಟೈಮ್ಸ್ ಕಾಲ್ಡ್ ಶಟ್ ಡೌನ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟ್ ಇನ್ನೊಂದು ಹೆಸರು ಶಟ್ ಡೌನ್ ಕಾಸ್ಟ್. ಆರನೇ ಫೀಚರು, ಆಲ್ ದೀಸ್ ಓವರ್ಹೆಡ್ಸ್ ಆರ್ ಇನ್ಕರ್ಡ್ ಇನ್ ಅಡಿಷನ್ ಟು ವೇರಿಯಬಲ್ ಓವರ್ಹೆಡ್ಸ್, ದೇ ಆರ್ ಸಮ್ಟೈಮ್ಸ್ ಕಾಲ್ಡ್ ಸ್ಟ್ಯಾಂಡ್ ಬೈ ಕಾಸ್ಟ್. ಎಲ್ಲ ಫಿಕ್ಸ್ಡ್ ಓವರ್ಹೆಡ್ಸ್ ಆರ್ ಇನ್ಕರ್ಡ್ ಇನ್ ಅಡಿಷನ್ ಟು ದಿ ವೇರಿಯಬಲ್ ಓವರ್ಹೆಡ್ಸ್, ದೇ ಆರ್ ಸಮ್ಟೈಮ್ಸ್ ಕಾಲ್ಡ್ ಸ್ಟ್ಯಾಂಡ್ ಬೈ ಕಾಸ್ಟ್. ಆರನೇ ಫೀಚರ್ ಆಯ್ತು. ಏಳನೇ ಫೀಚರ್, ದೋ ದ ಟೋಟಲ್ ಫಿಕ್ಸ್ಡ್ ಓವರ್ಹೆಡ್ಸ್ ಆರ್ though the total fixed overheads for a period remain fixed, though ಪುನಃ ಹೇಳ್ತೇನೆ ನಾನು, though the total fixed overheads for a period remain fixed, the fixed overheads per unit change in the volume of output or change in the output. ಇನ್ನಾಗ ಎಕ್ಸಾಂಪಲ್ ಕೊಟ್ಟನಲ್ಲ, ಒಬ್ಬರೇ ಇರುವಾಗ ಮನೆಯಲ್ಲಿ ಒಬ್ಬರೇ ಇರುವಾಗ ಬಾಡಿಗೆ ಎಷ್ಟು ಕೊಡ್ಬೇಕಾಯ್ತು? ನೀವು 3,000 ಕೊಡ್ಬೇಕಾಯ್ತು. ಪರ್ ಹೆಡ್ ಕಾಸ್ಟ್ 3,000. ಇಬ್ರು ಇರುವಾಗ 1,500 ಆಯ್ತು. 3 ಜನ ಬಂದವಾಗ ನಿಮ್ಮ ಪರ್ ಹೆಡ್ ಕಾಸ್ಟ್ ಕಮ್ಮಿ ಆಯ್ತು, 1,000 ರೂಪಾಯಿ ಆಯ್ತು. ಸರಿಯಲ್ಲ? ಅದಕ್ಕೆ ಹೇಳಿದ್ದಾನೆ ಇಲ್ಲಿ ಏಳನೇ ಫೀಚರ್ ಅಂತ ಹೇಳಿದ್ರೆ, ಫಿಕ್ಸ್ಡ್ ಕಾಸ್ಟ್, ಫಿಕ್ಸ್ಡ್ ಓವರ್ಹೆಡ್ ಪರ್ ಯೂನಿಟ್ ಚೇಂಜಸ್ ವಿತ್ ದಿ ಚೇಂಜ್ ಇನ್ ದ ಔಟ್ಪುಟ್. ನಂಬರ್ ಜಾಸ್ತಿ ಆದ ಹಾಗೆ CPU ಕಡಿಮೆ ಆಗುತ್ತೆ. ಗ್ರಾಫಲ್ಲಿ ತೋರಿಸಿದ್ರೆ ನೋಡಿ, ನಾನು ಗ್ರಾಫಲ್ಲಿ ಕಡಿಮೆ ಆಗ್ತಾ ಬಂತು ನೋಡಿ. ಹೌದಾ?
ಎಕ್ಸ್ ಆಕ್ಸಿಸ್ ಟಚ್ ಮಾಡಬಾರ್ದು ಹೇಳಿದ್ದಾನೆ. ಯಾಕೆ ಟಚ್ ಮಾಡಬಾರ್ದು? ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ವಿಲ್ ನೆವರ್ ಬಿಕಮ್ ಝೀರೋ. ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಯಾವ ಕಾರಣಕ್ಕೂ ಝೀರೋ ಆಗೋದಿಲ್ಲ, ಕಡಿಮೆ ಆಗ್ತಾ ಬರ್ತಾ ಉಂಟು. ಸರಿ, ಅದೇ ರೀತಿಯಲ್ಲಿ ಫಿಕ್ಸ್ಡ್ ಓವರ್ಸ್ ಕ್ಯಾನ್ ಬಿ ಈಸಿಲಿ ಎಸ್ಟಿಮೇಟೆಡ್ ಆಸ್ ದೇ ರಿಮೇನ್ ಫಿಕ್ಸ್ಡ್ ಆರ್ ಕಾನ್ಸ್ಟೆಂಟ್ ಓವರ್ ಎ ಪೀರಿಯಡ್. 8ನೇ ಫೀಚರ್. 9ನೇದು, ಫಿಕ್ಸ್ಡ್ ಕಾಸ್ಟ್ ಆರ್ ಜನರಲಿ ಅನ್ಕಂಟ್ರೋಲಬಲ್ in the sense that they are not influenced by the action of any specified executive of an undertaking. ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಇಸ್ ಅನ್ಕಂಟ್ರೋಲಬಲ್. ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು ಇಲ್ಲಿ. 10ನೇ ಫೀಚರು, ಫಿಕ್ಸ್ಡ್ ಕಾಸ್ಟ್ ಅರೈಸ್ ಔಟ್ ಆಫ್ ಸಮ್ ಪಾಲಿಸಿ ಡಿಸಿಷನ್ಸ್ ಆಫ್ ದಿ ಟಾಪ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಅಂಡ್ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್, ಮಾರ್ಕೆಟ್ ರಿಸರ್ಚ್ ಎಕ್ಸ್ಪೆನ್ಸಸ್. ಇದೆಲ್ಲ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಇಂದ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಆಗುತ್ತೆ. ಹಾಗಿದ್ರೆ ಫಿಕ್ಸ್ಡ್ ಕಾಸ್ಟ್ ಅರೈಸಸ್ ಔಟ್ ಆಫ್ ದಿ ಸಮ್ ಪಾಲಿಸಿ ಡಿಸಿಷನ್ ಟಾಪ್ ಮ್ಯಾನೇಜ್ಮೆಂಟ್. ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಅಡ್ವರ್ಟೈಸ್ಮೆಂಟ್ ಅಂಡ್ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್, ಮಾರ್ಕೆಟ್ ರಿಸರ್ಚ್ ಎಕ್ಸ್ಪೆನ್ಸ್ ಅಂತ ಎಕ್ಸಾಂಪಲ್. ಇದಿಷ್ಟು 10 ಫೀಚರ್ಸ್ ಆಫ್ ಫಿಕ್ಸ್ಡ್ ಕಾಸ್ಟ್. ಓಕೆ, ನಾವು ಆಲ್ ಮೂವ್ ಆನ್ ಟು ದಿ ವೇರಿಯಬಲ್ ಓವರ್ ಹೆಡ್ಸ್. ವೇರಿಯಬಲ್ ಓವರ್ ಹೇಳಿದ್ರೇನು ಮೀನಿಂಗು? ಕಾಸ್ಟ್ ವಿಚ್ ಆರ್ ವೇರಿಯಬಲ್ ಇನ್ ನೇಚರ್, ಚೇಂಜ್ ಆಗ್ತಾ ಇರುತ್ತೆ. ವೇರಿಯಬಲ್ ಓವರ್ ಹೆಡ್ಸ್ ಆರ್ ದೋಸ್ ಓವರ್ ಹೆಡ್ಸ್ which are directly with variation in the volume of production. Volume of production ಜಾಸ್ತಿ ಆದಾಗೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದಾಗೆ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ವೇರಿಯಬಲ್ ಓವರ್ಹೆಡ್ಸ್ ಆರ್ ದೋಸ್ ಓವರ್ಹೆಡ್ಸ್ which are vary directly with the variation in the volume of production. They increase when the volume of production increases and decrease when the volume of production decreases. Volume of production ಜಾಸ್ತಿ ಆದಾಗೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಪ್ರೊಡಕ್ಷನ್ ಕಮ್ಮಿ ಆದಾಗೆ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಹೌಎವರ್ there may not be a perfect mathematical relation. ಅಂದ್ರೆ the variation may not always be the same proportion. For example, variable overheads are cost of indirect material, indirect wages, stores indirect handling charges, power, commission to salesmen, all the examples for the variable overhead. The best example for the variable cost, my dear students, is direct material. The best example is direct material. Direct material ನಮಗೆ ನಂಬರ್ ಆಫ್ ಯೂನಿಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಂತ ಹೇಳುವಾಗ ಏನಾಗುತ್ತೆ, ನಮಗೆ ಜಾಸ್ತಿ ಮಟೀರಿಯಲ್ ಬೇಕಾಗುತ್ತೆ. ಯೂನಿಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಿದ್ರೆ ನಮ್ಗೆ ಏನು ಬೇಕು, ರಾ ಮಟೀರಿಯಲ್ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಮಟೀರಿಯಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವೇರಿಯಬಲ್ ಕಾಸ್ಟು. ಈಗ ನಾನು ನಿಮಗೆ ಗ್ರಾಫನ್ನು ತೋರಿಸ್ತೀನಿ. ನಾನು ವೇರಿಯಬಲ್ ಕಾಸ್ಟ್ ಗ್ರಾಫಿಗೆ ಹೋಗ್ತೀನಿ ನಾನೀಗ. ಓಕೆ, ವೇರಿಯಬಲ್ ಕಾಸ್ಟ್ ಗ್ರಾಫ್. ಕಾಣ್ತಾ ಉಂಟಾ? ವೇರಿಯಬಲ್ ಕಾಸ್ಟ್ ಗ್ರಾಫ್ ಕಾಣ್ತಾ ಉಂಟಲ್ಲ? ಎಸ್, ವಿಸಿಬಲ್ ನೋಡಿ. ಇಲ್ಲಿಯೂ ಸಹ ವೈಒ ಎಕ್ಸ್ ಆಕ್ಸಿಸ್ ಹಾಗೆ ಹೇಳಿದ ಹಾಗೆ ನೋಡಿ. ಇದು ನಾನು ಹೇಳ್ತಾ ಇರೋದು ಈಗ ಟೋಟಲ್ ವೇರಿಯಬಲ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇರೋದು ಗ್ರಾಫ್. ವೈಒ ಎಕ್ಸ್ ಆಕ್ಸಿಸ್ ಹಾಕೊಳ್ಳಿ. ಆಮೇಲೆ ವೇರಿಯಬಲ್ ಕಾಸ್ಟ್ ಲೈನ್ ಸ್ಟಾರ್ಟ್ ಇಸ್ ಜರ್ನಿ ಫ್ರಮ್ ಝೀರೋ. ವೇರಿಯಬಲ್ ಕಾಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಬಸ್ ಸ್ಟ್ಯಾಂಡ್ ಇಂದ ಹೊರಟಾಗೆ ವೇರಿಯಬಲ್ ಕಾಸ್ಟ್ ಇದೆಯಲ್ಲ, ಇದು ಟೋಟಲ್ ವೇರಿಯಬಲ್ ಕಾಸ್ಟ್ ಲೈನ್. ಇದೇನಿದು ಟೋಟಲ್ ವೇರಿಯಬಲ್ ಕಾಸ್ಟ್ ಲೈನ್ ಸ್ಟಾರ್ಟ್ಸ್ ಇಸ್ ಜರ್ನಿ ಫ್ರಮ್ 0 ಓನ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು, ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಯಾಕೆ? ನೋ ಪ್ರೊಡಕ್ಷನ್ ಮೀನ್ಸ್ ನೋ ವೇರಿಯಬಲ್ ಕಾಸ್ಟ್. ಈಗ ನಿಮ್ಮ ವಾಲ್ಯೂಮ್ ಪ್ರೊಡಕ್ಷನ್ 0 ಇದ್ದರೆ ವೇರಿಯಬಲ್ ಕಾಸ್ಟ್ ಆಲ್ಸೋ 0. ನೋಡಿ, ವಾಲ್ಯೂಮ್ ಪ್ರೊಡಕ್ಷನ್ ಇದಲ್ವಾ, ವಾಲ್ಯೂಮ್ ಪ್ರೊಡಕ್ಷನ್ 0 ಇದ್ದಾಗ ವೇರಿಯಬಲ್ ಕಾಸ್ಟ್ ಎಷ್ಟು? 0. ಹಾಗಾಗಿ ಟೋಟಲ್ ವೇರಿಯಬಲ್ ಕಾಸ್ಟ್ ಲೈನ್ ಮಸ್ಟ್ ಸ್ಟಾರ್ಟ್ಸ್ ಜರ್ನಿ ಫ್ರಮ್ 0 ಓನ್ಲಿ. ಯಾಕೆ ಅರ್ಥ ಆಯ್ತಲ್ಲ? ವೈ ದಿಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಲೈನ್ ಸ್ಟಾರ್ಟ್ಸ್ ಇಸ್ ಜರ್ನಿ ಫ್ರಮ್ 0? ಬಿಕಾಸ್ ನೋ ಪ್ರೊಡಕ್ಷನ್ ಮೀನ್ಸ್ ನೋ ವೇರಿಯಬಲ್ ಕಾಸ್ಟು. ಹಾಗೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಬನ್ನಿ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ವೇರಿಯಬಲ್ ಕಾಸ್ಟ್ನ ಪರ್ ಯೂನಿಟ್ ಇದೇನಿದು, ಇದು ಟೋಟಲ್ ವೇರಿಯಬಲ್ ಕಾಸ್ಟ್ನ ಪರ್ ಯೂನಿಟ್. ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮಾತ್ರ ಫಿಕ್ಸ್ಡ್ ಕಾಸ್ಟ್ ಆಗಿ ಕಾನ್ಸ್ಟೆಂಟ್ ಆಗಿರುತ್ತೆ. ನೋಡಿ, ಫಿಕ್ಸ್ಡ್ ಕಾಸ್ಟ್ ಮೀನಿಂಗೇ ಉಲ್ಟಾ, ವೇರಿಯಬಲ್ ಕಾಸ್ಟ್ ಮೀನಿಂಗೇ ಉಲ್ಟಾ. ಸರಿಯಾ? ಆಗ ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನಾವು ಹೀಗೆ ಡ್ರಾ ಮಾಡಿದ್ದು, ಇಲ್ಲಿ ನಾವೀಗ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಹೀಗೆ ಡ್ರಾ ಮಾಡಿದ್ದು. ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನು ಸೆಮಿ ವೇರಿಯಬಲ್ ಕಾಸ್ಟ್ ಮತ್ತೆ ನೋಡೋಣ. ಈಗ ಲೆಟ್ ಅಸ್ ಡಿಸ್ಕಸ್ ದಿ ಫೀಚರ್ಸ್ ಆಫ್ ವೇರಿಯಬಲ್ ಕಾಸ್ಟ್. ಯಾವುದೆಲ್ಲ ಫೀಚರ್ಸ್ ವೇರಿಯಬಲ್ ಕಾಸ್ಟ್ ನೋಡೋಣ ಈಗ. ಎಸ್, ಫೀಚರ್ಸ್ ಆಫ್ ವೇರಿಯಬಲ್ ಕಾಸ್ಟ್. Number 1, they are directly with the variation in the volume of production.
ವಾಲ್ಯೂಮ್ ಪ್ರೊಡಕ್ಷನ್ ಜಾಸ್ತಿ ಆದರೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆದರೆ ಕಡಿಮೆ ಆಗುತ್ತೆ. ದ ವೇರಿಯೇಷನ್ ಇನ್ ದ ಅಮೌಂಟ್ ಆಫ್ ವೇರಿಯಬಲ್ ಓವರ್ ಹೆಡ್ಸ್ ಮೆ ನಾಟ್ ಬಿ ಇನ್ ದ ಸೇಮ್ ಪ್ರಪೋರ್ಷನ್ ಆಸ್ ದಿ ವೇರಿಯೇಷನ್ ಇನ್ ದ ವಾಲ್ಯೂಮ್ ಔಟ್ಪುಟ್. ಸೇಮ್ ಪ್ರಪೋರ್ಷನ್ ಇರ್ಬೇಕಂತನೇ ಇಲ್ಲ, ಬಟ್ ವೇರಿಯಬಲ್ ಕಾಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಷ್ಟೇ, ಪ್ರಪೋರ್ಷನೇಟ್ ಆಗಿ ಆಗ್ಬೇಕಂತನಿಲ್ಲ. ಮೂರನೇ ಫೀಚರು, ಆಸ್ ದೀಸ್ ಓವರ್ ಹೆಡ್ಸ್ ವೇರಿ ಇನ್ ದ ಡೈರೆಕ್ಟ್ ಪ್ರಪೋರ್ಷನ್ ಟು ವೇರಿಯೇಷನ್ ಔಟ್ಪುಟ್ ದೇ ಆರ್ ಸಮ್ಟೈಮ್ಸ್ ನೋನ್ ಆಸ್ ಪ್ರಾಡಕ್ಟ್ ಕಾಸ್ಟ್. ಇದು ನಂಬರ್ ಆಫ್ ಪ್ರಾಡಕ್ಟ್ ಜಾಸ್ತಿ ಆದಾಗೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ವೇರಿಯಬಲ್ ಕಾಸ್ಟ್ಗೆ ಇನ್ನೊಂದು ಹೆಸರು ಪ್ರಾಡಕ್ಟ್ ಕಾಸ್ಟು, ಫಿಕ್ಸ್ಡ್ ಕಾಸ್ಟ್ಗೆ ಇನ್ನೊಂದು ಹೆಸರು ಪೀರಿಯಡ್ ಕಾಸ್ಟು, ವೇರಿಯಬಲ್ ಕಾಸ್ಟ್ಗೆ ಇನ್ನೊಂದು ಹೆಸರು ಪ್ರಾಡಕ್ಟ್ ಕಾಸ್ಟ್. ಯಾಕೆ ಕೇಳಿದೆ? ಇದು ನಂಬರ್ ಆಫ್ ಯೂನಿಟ್ಸ್ ಪ್ರಾಡಕ್ಟ್ ಜಾಸ್ತಿ ಮಾಡಿದ ಹಾಗೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ವೇರಿಯಬಲ್ ಕಾಸ್ಟ್ ಆರ್ ಆಲ್ಸೋ ನೋನ್ ಆಸ್ ಪ್ರಾಡಕ್ಟ್ ಕಾಸ್ಟ್. ಇನ್ನು ನಾಲ್ಕನೇ ಫೀಚರು, ದೋ ದಿ ಟೋಟಲ್ ಅಮೌಂಟ್ ಆಫ್ ವೇರಿಯಬಲ್ ಓವರ್ಸ್ ವೇರೀಸ್ ವಿತ್ ದಿ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ಔಟ್ಪುಟ್, ದ ವೇರಿಯಬಲ್ ಓವರ್ ಹೆಡ್ಸ್ ಪರ್ ಯೂನಿಟ್ ರಿಮೈನ್ ದ ಸೇಮ್. ನನಗೆ ಹೇಳಿದ ಗ್ರಾಫಲ್ಲಿ ತೋರಿಸಿದ್ನಲ್ಲ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರ್ತದೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ನು ಲಾಸ್ಟ್ ಬಟ್ ಒಂದು ಐದನೇ ಫೀಚರು, ಆಸ್ ದಿ ವೇರಿಯಬಲ್ ಓವರ್ ಹೆಡ್ಸ್ vary with the change in the volume of output, the total variable overheads for a period cannot be easily estimated. ಅಂದ್ರೆ ವೇರಿಯಬಲ್ ಕಾಸ್ಟ್ ಅನ್ನು ಎಸ್ಟಿಮೇಟ್ ಮಾಡೋದು ಸ್ವಲ್ಪ ಕಷ್ಟ, ಫಿಕ್ಸ್ಡ್ ಕಾಸ್ಟ್ ಅನ್ನು ಎಸ್ಟಿಮೇಟ್ ಮಾಡೋದು ಈಸಿ. ಓಕೆ, ಅಂಡ್ ದ ಲಾಸ್ಟ್ ಫೀಚರ್ ಆಫ್ ದಿ ವೇರಿಯಬಲ್ ಕಾಸ್ಟ್ ಈಸ್, ಆಸ್ ದಿ ವೇರಿಯಬಲ್ ಓವರ್ಹೆಡ್ಸ್ vary with the variation in output, they can be easily controlled. So controlling the variable cost is little easy. ಇನ್ನಾಗ ಹೇಳಿದಾನು ಫಿಕ್ಸ್ಡ್ ಕಾಸ್ಟ್ ಆರ್ ಅನ್ಕಂಟ್ರೋಲೇಬಲ್, ಆದರೆ ವೇರಿಯಬಲ್ ಕಾಸ್ಟ್ ನ ಕಂಟ್ರೋಲ್ ಮಾಡ್ಬೋದು. ವಿಷಯ ಇಷ್ಟೇ ಮಕ್ಕಳೇ, ಫಿಕ್ಸ್ಡ್ ಕಾಸ್ಟ್ ನ ಉಲ್ಟಾ ವೇರಿಯಬಲ್ ಕಾಸ್ಟ್ ಅಥವಾ ವೇರಿಯಬಲ್ ಕಾಸ್ಟ್ ನ ಉಲ್ಟಾ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಒಂದು ದಕ್ಷಿಣಕ್ಕೆ ಮುಖ ಹಾಕಿದ್ರೆ ಮತ್ತೊಂದು ಉತ್ತರಕ್ಕೆ ಮುಖ ಆಗುತ್ತೆ, ಅಥವಾ ಒಂದು ಪೂರ್ವಕ್ಕೆ ಮುಖ ಹಾಕಿದ್ರೆ ಮತ್ತೊಂದು ಪಶ್ಚಿಮಕ್ಕೆ ಮುಖ ಆಗುತ್ತೆ. ಅಂದ್ರೆ ಟೋಟಲಿ ಉಲ್ಟಾ ಇರುತ್ತೆ ಫಿಕ್ಸ್ಡ್ ಕಾಸ್ಟ್ ಮತ್ತೆ ವೇರಿಯಬಲ್ ಕಾಸ್ಟ್. ಓಕೆ, ನಾವು I'll move on to the next ಹೋಗ್ತಾನೆ, ದಟ್ ಈಸ್ ಸೆಮಿ ವೇರಿಯಬಲ್ ಕಾಸ್ಟ್. ಓಕೆ, ಸೆಮಿ ವೇರಿಯಬಲ್ ಕಾಸ್ಟು, ಸೆಮಿ ಫಿಕ್ಸ್ಡ್ ಕಾಸ್ಟು ಮತ್ತೆ ಸ್ಟೆಪ್ ಕಾಸ್ಟು ಒನ್ ಆ್ಯಂಡ್ ದಿ ಸೇಮ್, ಮೂರು ಒಂದೇ. ಸೆಮಿ ವೇರಿಯಬಲ್ ಕಾಸ್ಟ್ ಹೇಳಿದ್ರೇನು, ಸೆಮಿ ಫಿಕ್ಸ್ಡ್ ಕಾಸ್ಟ್ ಹೇಳಿದ್ರೇನು ಕೇಳಿದ್ರೆ, ಸೆಮಿ ಫಿಕ್ಸ್ಡ್ ಆರ್ ಸೆಮಿ ವೇರಿಯಬಲ್ ಕಾಸ್ಟ್ ಓವರ್ಹೆಡ್ಸ್ ಆರ್ ದೋಸ್ ಓವರ್ಹೆಡ್ಸ್ ವಿಚ್ ರಿಮೇನ್ ಫಿಕ್ಸ್ಡ್ up to certain level of production and tend to vary beyond the level. Up to certain level cost fix ಆಗಿರುತ್ತೆ ಮತ್ತೆ ಚೇಂಜ್ ಆಗುತ್ತೆ, up to certain level fix ಆಗಿರುತ್ತೆ ಮತ್ತೆ ಚೇಂಜ್ ಆಗುತ್ತೆ. In other words, they are overheads which vary but not in direct proportion to the variation in the volume of output. Best example is your electricity bill. ನಿಮಗೆ ಮೊದಲ 100 ಯೂನಿಟ್ಸ್ಗೆ ಬಿಲ್ ರೇಟ್ ಕಮ್ಮಿ ಇರುತ್ತೆ, 100ಕ್ಕಿಂತ ಜಾಸ್ತಿ ಕನ್ಸೂಮ್ ಮಾಡಿದ್ರೆ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಮ ಟೆಲಿಫೋನ್ ಬಿಲ್ಲು ಎಷ್ಟೋ ಕಾಲ್ಸ್ಗೆ ಫಸ್ಟ್ ಕಡಿಮೆ ಇರುತ್ತೆ ರೇಟ್, ಆ ನಂತರ ಕಾಲ್ ಜಾಸ್ತಿ ಮಾಡಿದಾಗ ರೇಟ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ಇಟ್ ಈಸ್ ಫಿಕ್ಸ್ಡ್ ಅಪ್ ಟು ಸರ್ಟನ್ ಪೀರಿಯಡ್ ಆ್ಯಂಡ್ ಇಟ್ ಬಿಕಮ್ಸ್ ವೇರಿಯಬಲ್ ಆಫ್ಟರ್ ರೀಚಿಂಗ್ ಸರ್ಟನ್ ಲೆವೆಲ್. ಅಂದರೆ ಸಮ್ ಪೋರ್ಷನ್ ಫಿಕ್ಸ್ಡ್, ಸಮ್ ಪೋರ್ಷನ್ ವೇರಿಯಬಲ್, ಅದಕ್ಕೆ ನಾವು ಸೆಮಿ ವೇರಿಯಬಲ್ ಕಾಸ್ಟು ಅಂತ ಹೇಳ್ತೇವೆ. ಓಕೆ, ನಾವು ಕಮ್ ಟು ದಿ ಗ್ರಾಫಿಗೆ ಬರ್ತೇನೆ. ನಾನು ನಿಮ್ಗೆ ಆಗಲೇ ಹೇಳಿದೆ, ನಿಮಗೆ ದ ಸ್ಟೆಪ್ ಕಾಸ್ಟು, ಆಮೇಲೆ ಸೆಮಿ ವೇರಿಯಬಲು, ಸೆಮಿ ಫಿಕ್ಸ್ಡು ಎಲ್ಲ ಒಂದೇ. ಯಾಕೆ ಕೇಳಿದ್ರೆ ದ ಗ್ರಾಫ್ ಆಫ್ ದ ಶೇಪ್ ಆಫ್ ದಿ ಗ್ರಾಫ್ ಆಫ್ ಸೆಮಿ ವೇರಿಯಬಲ್ ಕಾಸ್ಟ್ ಲುಕ್ಸ್ ಲೈಕ್ ಸ್ಟೆಪ್ಸ್. ನೋಡಿ ಇದು ನಿಮ್ಮ ಸೆಮಿ ವೇರಿಯಬಲ್ ಕಾಸ್ಟಿನ ಗ್ರಾಫ್. ನೋಡುವ ಹೇಗೆ ಕಾಣ್ತದೆ ನಿಮಗೆ? ಸ್ಟೆಪ್ಸ್ ಟೈಪ್ ಕಾಣೋದಿಲ್ವಾ? ಮೆಟ್ಟಿಲು ಹಾಗೆ ಸ್ಟೆಪ್ಸ್. ದಟ್ ಈಸ್ ವೈ ದಿಸ್ ಈಸ್ ಕಾಲ್ಡ್ ಸ್ಟೆಪ್ ಕಾಸ್ಟ್. ಹಾಗಿದ್ರೆ ಸೆಮಿ ವೇರಿಯಬಲ್ ಕಾಸ್ಟ್, ಸೆಮಿ ಫಿಕ್ಸ್ಡ್ ಕಾಸ್ಟ್ ಇಸ್ ಆಲ್ಸೋ ನೋನ್ ಆಸ್ ಸ್ಟೆಪ್ ಕಾಸ್ಟ್. ಯಾಕೆ ಕೇಳಿದ್ರೆ ದ ಶೇಪ್ ಆಫ್ ದಿ ಗ್ರಾಫ್ ಲುಕ್ಸ್ ಲೈಕ್ ಸ್ಟೆಪ್ಸ್, ಹಾಗಾಗಿ ಇದಕ್ಕೆ ನಾವು ಸ್ಟೆಪ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಮಿ ವೇರಿಯಬಲ್ ಇಸ್ ಟೆಲಿಫೋನ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಸೂಪರ್ವೈಸರ್ ಸ್ಯಾಲರಿ. ಒನ್ ಸೂಪರ್ವೈಸರ್ ಕ್ಯಾನ್ ಕಂಟ್ರೋಲ್ 5 workers. Okay, one supervisor can control 5 workers and salary given to him is 5,000. ಈಗ 6 ಜನ ವರ್ಕರ್ ಬಂದ ತಕ್ಷಣ ಏನಾಗುತ್ತೆ? 6 ಜನ ವರ್ಕರ್ ಬಂದ ತಕ್ಷಣ ನಮ್ಗೆ ಇನ್ನೊಬ್ಬ ಸೂಪರ್ವೈಸರ್ ಬೇಕಾಗುತ್ತೆ. ಆಗ ಒಬ್ಬ ಸೂಪರ್ವೈಸರ್ ಸಾಕಾಗೋದು, ಇಬ್ಬರು ಬೇಕಾಗುತ್ತೆ. ಒಬ್ಬನಿಗೆ 5,000, ಇಬ್ಬರು ಸೂಪರ್ವೈಸರ್ಗೆ 10,000 ರೂಪಾಯಿ. ನೋಡಿ, ಸೂಪರ್ವೈಸರ್ ಸ್ಯಾಲರಿ ಆಗ ನಮ್ಗೆ ಅಪ್ ಟು 5 ವರ್ಕರ್ಸ್ 5 ಜನ 5,000 ರೂಪಾಯಿ ಖರ್ಚಾಯಿತು. ಈಗ ಒಬ್ಬ 6ನೇ ವ್ಯಕ್ತಿ ಬಂದ ಕಾರಣ, ಎಂಪ್ಲಾಯ್ ಬಂದ ಕಾರಣ ನಮಗೆ ಇಬ್ಬರು ಸೂಪರ್ವೈಸರ್ ಬೇಕು. ಒಟ್ಟಿಗೆ ಖರ್ಚು ಎಷ್ಟಾಯ್ತು ಕಂಪನಿಗೆ? ಇಬ್ಬರು ಸೂಪರ್ವೈಸರ್ ಕಾರಣ ಒಬ್ಬನಿಗೆ 5,000 ಅಂತ, ಇಬ್ಬರಿಗೆ 10,000 ರೂಪಾಯಿ. ನೋಡಿ, ಚೇಂಜ್ ಆಯ್ತು ನೋಡಿ, ಸರಿಯಾ? ಇದು ಸೆಮಿ ವೇರಿಯಬಲು. ಓಕೆ, ಇದೊಂದು ಜಸ್ಟ್ ನಿಮ್ಗೆ ಒಂದು ನಾನು ತೋರಿಸ್ತೇನೆ. ಇದು ಇವತ್ತಿನ ಚಾಪ್ಟರ್ ಸಂಬಂಧಪಟ್ಟಿದೆ ಅಲ್ಲ, ನಿಮಗೆ ಟೋಟಲ್ ಹೇಗೆ ಹೋಗುತ್ತೆ ಅಂತ ತೋರಿಸಿದೆ ಅಷ್ಟೇ.
ಎಲಿಮೆಂಟ್ಸ್ ಆಫ್ ಕಾಸ್ಟ್ ಹೇಗೆಲ್ಲ ತೋರಿಸಬಹುದು. ಟೋಟಲ್ ಕಾಸ್ಟ್ ಅದರಲ್ಲಿ 3 ವಿಧ ಇದೆ: ಮಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್, ಡೈರೆಕ್ಟ್ ಇಂಡೈರೆಕ್ಟ್. ಡೈರೆಕ್ಟ್ ಎಲ್ಲ ಒಟ್ಟಿ ತಗೊಂಡ್ರೆ ಪ್ರೈಮ್ ಕಾಸ್ಟ್ ಆಗುತ್ತೆ, ಇಂಡೈರೆಕ್ಟ್ ಎಲ್ಲ ಒಟ್ಟಿ ತಗೊಂಡ್ರೆ ಓವರ್ ಹೆಡ್ಸ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ, ಜಸ್ಟ್ ನನಗೆ ಗ್ರಾಫ್ ರೂಪದಲ್ಲಿ ತೋರಿಸ್ತಾ ಇದ್ದೇನೆ ಅಷ್ಟೇ. ಓಕೆ, ಎಸ್. ಆಮೇಲೆ ಓವರ್ ಹೆಡ್ಸ್ ಅಲ್ಲಿ ನಿಮ್ಗೆ ಗೊತ್ತು ಯಾವುದೆಲ್ಲ ವಿಧ ಇದೆ: ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ ಅಲ್ವಾ, ನಿಮ್ಗೆ ಗೊತ್ತಿದೆ. ಓವರ್ ಹೆಡ್ಸ್ ಅಲ್ಲಿ ಕೆಳಗಡೆ ಕಾಣ್ತಾ ಉಂಟಲ್ಲ ಫ್ಯಾಕ್ಟ್ರಿ. ಎಸ್, ಇದು ನಿಮ್ಗೆ ಜಸ್ಟ್ ನಾ ಗ್ರಾಫ್ ಅಲ್ಲಿ ತೋರಿಸಿದೆ ಅಷ್ಟೇ. ಇದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದು ನಾವು. ಓಕೆ, ಸೊ ಅಲ್ಲಿ ಕಮ್ ಟು ದಿ ನಿಮ್ಮ ಸೆಮಿ ವೇರಿಯಬಲ್ ಕಾಸ್ಟಿಗೆ ಬರ್ತೇನೆ ಪುನಃ ನಾನೀಗ. ಸೆಮಿ ವೇರಿಯಬಲ್ ಕಾಸ್ಟಿನ ಎಸ್ ಫೀಚರ್ಸ್ ಆಫ್ ಸೆಮಿ ವೇರಿಯಬಲ್ ಕಾಸ್ಟ್ ಬರ್ತದೆ ನನಗ. ಫೀಚರ್ಸ್ ಆಫ್, ಇದು ವೇರಿಯಬಲ್ ಅಲ್ಲ, ಇದು ತಪ್ಪಾಯ್ತು ಇಲ್ಲಿ ನೋಡಿ. ಇಲ್ಲಿ ಒಂದು ವರ್ಡ್ ಹಾಕೊಳ್ಳಿ, ಫೀಚರ್ಸ್ ಆಫ್ ಸೆಮಿ ಅಂತ ಸೇರಿಸ್ಕೊಳ್ಳಿ ಇಲ್ಲಿ. ಓಕೆ, ಫೀಚರ್ಸ್ ಆಫ್ ಸೆಮಿ ವೇರಿಯಬಲ್ ಕಾಸ್ಟ್ ಫೀಚರ್ಸ್ ಏನು? ಓನ್ಲಿ 3 ಫೀಚರ್ಸ್ ಹೇಳ್ತೇನೆ. ದೇ ಡು ನಾಟ್ ವೇರಿ ಇನ್ sympathy with the change in the level of production, but at the same time they are not constant. ಎರಡನೇ ಫೀಚರು, they comprise certain amount of fixed overheads and certain amount of variable. ಎರಡು ಮಿಕ್ಸ್ ಆಗಿರುತ್ತೆ, ಫಿಕ್ಸ್ಡ್ ಇರುತ್ತೆ, ವೇರಿಯಬಲ್ ಇರುತ್ತೆ. ಮೂರನೇದು, the fixed portion of these overheads is combined with the fixed overheads and variable portion of these overheads is combined with the variable overheads. ಇದು 3 ಫೀಚರ್ಸ್. ಮೂರನೇ ಫೀಚರ್ ಕೊನೆ ಹೇಳ್ತೇನೆ ನಾನು. The fixed portion of the overheads is combined with the fixed overheads and the variable portion of these overheads combined with the variable overheads. ಅಂದ್ರೆ ಎರಡು ಒಟ್ಟಾಗಿರುತ್ತೆ. ಇದು 3 ಕಾಮನ್ ಫೀಚರ್ಸ್ ಆಫ್ ದಿ ವೇರಿಯಬಲ್ ಕಾಸ್ಟ್. ಸೊ the next is advantages of behavior wise classification. We will discuss in next class. ನಿಮಗೆ ಇವತ್ತು ಮಾಡ್ಲಿಕ್ಕೆ ಆಗಲ್ಲ, time is not sufficient. So next class ಅಲ್ಲಿ I'll take this one, advantages of behavior classification ತಗೊಂಡು next I'll take the another chapter. Okay, so ಇನ್ನೊಮ್ಮೆ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ, ಗ್ರಾಫ್ ಅನ್ನು ಕರೆಕ್ಟ್ ನೋಡ್ಕೊಳ್ಳಿ, ಫೀಚರ್ಸ್ ಅನ್ನು ಕರೆಕ್ಟ್ ಪಾಯಿಂಟ್ ಬರ್ಕೊಳ್ಳಿ. Okay, now it is your time to put your attendance ಹಾಕಿ. Put your attendance. ಅಟೆಂಡೆನ್ಸ್ ಹಾಕಿದ್ರಾ? ಎಸ್. ಸೊ ಹಾಗಿದ್ರೆ ಗೊತ್ತಾಯ್ತಲ್ಲ, ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಒಂದಕ್ಕೊಂದು ಉಲ್ಟಾ. ನಾನು ಹೇಳಿದ ಪಾಯಿಂಟ್ ಅನ್ನು ಕೇಳ್ಕೊಂಡು ಸ್ವಲ್ಪ ನೋಟ್ಸ್ ಬರ್ಕೊಳ್ಳಿ, ಪಾಯಿಂಟ್ಸ್ ಬರ್ಕೊಳ್ಳಿ. ಓಕೆ, ಗ್ರಾಫ್ ಅನ್ನ ಕ್ಲಿಯರ್ ಹೇಳಿದ್ದೆ ನಾನು. ಬೇಸಿಕಲಿ 2 ಫೀಚರ್ಸ್ ಹೇಳ್ತೇನೆ ಫಿಕ್ಸ್ಡ್ ಕಾಸ್ಟ್. ಇದು ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಇನ್ ಅಮೌಂಟ್. ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಇನ್ ಅಮೌಂಟ್. ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಈಸ್ ವೇರಿಯಬಲ್. ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಈಸ್ ವೇರಿಯಬಲ್. ಹಾಗೆ ಆಸ್ ಫಾರ್ as ವೇರಿಯಬಲ್ ಕಾಸ್ಟ್ ಇಸ್ ಕನ್ಸರ್ನ್ಡ್, ಐ ವಿಲ್ ಟೆಲ್ ಯು the 2 features of variable cost. Variable cost is it is variable in amount. Variable cost is variable in amount and variable cost per unit is fixed. ನೋಡಿ, ಫಿಕ್ಸ್ಡ್ ಕಾಸ್ಟ್ ನ ಉಲ್ಟಾ ಫೀಚರ್ ವೇರಿಯಬಲ್ ಕಾಸ್ಟ್. ಇದು ವೇರಿಯಬಲ್ ಕಾಸ್ಟ್ ನ ಉಲ್ಟಾ ಫೀಚರ್ ಫಿಕ್ಸ್ಡ್ ಕಾಸ್ಟ್. ಅರ್ಥ ಆಯ್ತಾ? ಓಕೆ, ಜಸ್ಟ್ ಲಿಸನ್ ಟು ಮೈ ವಿಡಿಯೋ, ಇನ್ನೊಮ್ಮೆ ಕೇಳ್ಕೊಳ್ಳಿ ಅಂಡ್ ರೈಟ್ ಡೌನ್ ದಿ ಪಾಯಿಂಟ್ಸ್. ಓಕೆ, ಸೊ ಇನ್ನು 1 ನಿಮಿಷ ಇದೆ, 1 ನಿಮಿಷದಲ್ಲಿ ವೈಂಡ್ ಅಪ್ ಆಗುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್. ಡೌಟ್ ಇದ್ರೆ ಕೇಳಿ. ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ, ಇನ್ನೊಂದು ಸ್ಲೈಡ್ ಉಳಿತು, ಅಡ್ವಾಂಟೇಜಸ್ ಆಫ್ ಬಿಹೇವಿಯರ್ ಕ್ಲಾಸಿಫಿಕೇಶನು, ಬಟ್ ಐ ಟೇಕ್ ಇಟ್ ನೆಕ್ಸ್ಟ್ ಕ್ಲಾಸ್. ಓಕೆ ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಡೌಟ್ ಇಲ್ಲಲ್ಲ, ವೈಂಡ್ ಅಪ್ ಮಾಡ್ತೇನೆ. ಎಸ್, ಥ್ಯಾಂಕ್ ಯು ವೆರಿ ಮಚ್.